ಕರ್ನಾಟಕ ವಿಧಾನಮಂಡಲದ ಆಗಸ್ಟ್ 2025ರ ಅಧಿವೇಶನದಲ್ಲಿ ಒಟ್ಟು 39 ಮಸೂದೆಗಳನ್ನು ಮಂಡಿಸಲಾಗಿತ್ತು. ಆ ಪೈಕಿ 37 ಮಸೂದೆಗಳು ಹಾಗೂ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಗೀಕಾರಗೊಂಡಿವೆ ಎಂದು ಕಾನೂನು, ನ್ಯಾಯ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್. ಕೆ. ಪಾಟೀಲ್ ಅವರು ತಿಳಿಸಿದ್ದಾರೆ. ಈ 39 ಮಸೂದೆಗಳ ಪೈಕಿ 2 ಮಸೂದೆಗಳನ್ನು ಜಂಟಿ ಆಯ್ಕೆ ಸಮಿತಿ ಪರಿಶೀಲನೆಗೆ ಒಪ್ಪಿಸಲಾಗಿದೆ. ವಿಧಾನಮಂಡಲದ 2 ಸದನಗಳಲ್ಲಿ ಅಂಗೀಕರಿಸಲಾದ 37 ಮಸೂದೆಗಳಲ್ಲಿ 32 ಮಸೂದೆಗಳಿಗೆ ರಾಜ್ಯಪಾಲರು ಈಗಾಗಲೇ ಅಂಕಿತ ನೀಡಿದ್ದಾರೆ. ಈ 32 ಮಸೂದೆಗಳನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ. ಇವುಗಳ ಪೈಕಿ ಒಂದೇ ದಿನ 15 ಮಸೂದೆಗಳನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿರುವುದು ಒಂದು ದಾಖಲೆಯಾಗಿದೆ. ಆಗಸ್ಟ್ 2025ರ ಅವಧಿಯ ಈ ಅಧಿವೇಶನದಲ್ಲಿ ಮಂಡನೆಯಾದ ಪ್ರಮುಖ ಮಸೂದೆಗಳಲ್ಲಿ ಕರ್ನಾಟಕ ಸರಕು ಮತ್ತು ಸೇವಾ ತೆರಿಗೆ ಮಸೂದೆ, ಕರ್ನಾಟಕ ಆರ್ಥಿಕ ವಿನಿಯೋಗ ಮಸೂದೆ ಮತ್ತು ಕರ್ನಾಟಕ ಗಿಗ್ ವರ್ಕರ್ಸ್ ಮಸೂದೆ 2025 ಸಹ ಸೇರಿವೆ.